ಸ್ನೇಹನ ಕಾಡ್ತಿರೋದು ನಡಿಯೇ. ನನ್ನ ಮನೆ ಕಡೆ ತಲೆ ಹಾಕಿದ್ರೆ ನಮ್ಮ ನೆಟ್ಟಗಿರೋದಿಲ್ಲ. ಕಾವ್ಯ ಅಷ್ಟೇ ಅಲ್ಲ, ಪ್ರೇಮ ಕಾವ್ಯ. ಒಂದು ಸುಳಿಗೆ ಸಿಕ್ಕಿಕೊಂಡ ಸ್ವರ್ಗ ಒಂದ್ ವೇಳೆ ನಾನು ಅಲ್ಲಿ ಹೋಗಿ ಕೆಳಕ್ ಬಿದ್ರೆ ನೀನೇನ್ ಮಾಡ್ತೀಯಾ? ಪ್ರೇಮ 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 ಕಾವ್ಯ. ಎಲ್ಡಿ ತಕ್ಷಣ ಬಿಟ್ಬಿಡಪ್ಪ ಇದನ್ನ. ಕೋಪ ಆಕ್ಷನ್. ನಾನು ನೋಡ್ತಾನೆ ಇದ್ದೀನಿ. ಸಿದ್ದೊಂದು ಒಂದು ಲೇಟು ಅನ್ನೋ ಹಾಗೆ ಎಲ್ಲರೂ ನನ್ನ ಮಹಾದೇವನ ಮೇಲೆ ಕೈ ಮಾಡ್ತಾ ಇದ್ದೀರಾ. ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ. ಸುಮ್ಮನೆ ಇದ್ರೆ ಯಾರು ಮರ್ಯಾದೆ ಬೇಕು ಅಂದ್ರೆ ತೆಗಿತೀರಾ ನೀವು? ಬನ್ರಿ, ಅದ್ಯಾರು ಬರ್ತಿರೋ ಬನ್ನಿ. ಮಹಾದೇವನ ಮೇಲೆ ಅದ್ಯಾರು ಕೈ ಮಾಡೋ ಅದಕ್ಕೆ ತುಂಬಾ ಆ ಕಡೆ ನೋಡ್ತಾ ಇದೀಯ. ಗರ್ಡನ್ ಸೇರ್ಸಿ ಹೇಳ್ಬೇಕು, ಗರ್ಡನ್ ಕೇಳ್ಬೇಕು. ಗರ್ಲ್ ಮಾದೇವನ್ ಜಾಸ್ತಿ ಹೇಳಮ್ಮ. ಗರ್ಲ್ ಆಕ್ಷನ್. ಬನ್ರಿ, ಅದ್ಯಾರು ಬರ್ತಿರೋ ಬನ್ನಿ. ಮಹಾದೇವನ ಮೇಲೆ ಕೈ ಮಾಡೋ ಅಧಿಕಾರ ಧೈರ್ಯ. ಗರ್ಲ್ ಆಕ್ಷನ್. ಬನ್ರಿ, ಅದ್ಯಾರು ಬರ್ತಿರೋ ಬನ್ನಿ. ಮಹಾದೇವನ ಮೇಲೆ ಕೈ ಮಾಡೋ ಧೈರ್ಯ ಅದ್ಯಾರಿಗಿದೆಯೋ ನಾನು ನೋಡ್ತೀನಿ. ನೀವೆಲ್ಲರೂ ಮಹಾದೇವ ತಪ್ಪು ಮಾಡಿದ್ದಾನೆ ಅಂತ ಆರೋಪ ಮಾಡ್ತಿರ್ಬೋದು. ನೀವೆಲ್ಲರೂ ಮಹಾದೇವ ತಪ್ಪು ಮಾಡಿದ್ದಾನೆ ಅಂತ ಆರೋಪ ಮಾಡ್ತಿರ್ಬೋದು. ಆದ್ರೆ ಮಹಾದೇವ ಏನು ಅಂತ ನನಗ್ ಮಾತ್ರ ಗೊತ್ತು. ಆದ್ರೆ ಮಹಾದೇವ ಏನು ಅಂತ ನನಗ್ ಮಾತ್ರ ಗೊತ್ತು. ಮಹಾದೇವ ಕನ್ಸಲ್ ಕೂಡ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಲ್ಲ. ಮಹಾದೇವ ಕನ್ಸಲ್ ಕೂಡ ಹೆಣ್ಮಕ್ಳಿಗೆ ಅವಮಾನ ಮಾಡೋದಿಲ್ಲ. ಸತ್ರು ಬೇರೆ ಹೆಣ್ಮಕ್ಳ ಮೇಲೆ ಕೈ ಹಾಕೋದಿಲ್ಲ. ನೀವ್ ಅದೆಷ್ಟೇ ಜನ ತಿಪ್ಪರ್ಲಾಗ ಆಕ್ಷನ್. ನೀವ್ ಎಲ್ಲಾರು ತಿಪ್ಪರ್ಲಾಗ ಹೊಟ್ಟು ಸಾಕ್ಷಿ ತಗೊಂಡ್ಬಂದ್ರು. ಮಹಾದೇವ ಅವಳ ಮೇಲೆ ಕೈ ಹಾಕಿದ್ದಾನೆ ಅಂತ ನಾನ್ ನಂಬೋದಿಲ್ಲ. ಅಷ್ಟೇ ಯಾಕೆ, ಇಡೀ ಜಗತ್ತೇ ಬಂದು ನನ್ನ ಹತ್ರ ವಾದ ಮಾಡಿದ್ರು. ಅದನ್ನ ನಾನು ನಂಬೋದಿಲ್ಲ. ನೆಕ್ಸ್ಟ್ ಯಾರನ್ನ ನೋಡಿ ಅತ್ಯಾಚಾರಿ ಅಂತಿದ್ದೀರಾ? ಯಾರ ಮೇಲೆ ಗಲೀಜ್ ಆರೋಪ ಹೊರಿಸ್ತಾ ಇದ್ದೀರಾ? ಇಡೀ ಹಳ್ಳಿನಲ್ಲಿ ಇವಳನ್ ಬಿಟ್ಟು ಬೇರೆ ಒಂದೇ ಒಂದು ಹೆಣ್ಮಗಳು ಬಂದು ಇವನ್ ಕ್ಯಾರೆಕ್ಟರ್ ಸರಿಗಿಲ್ಲ ಅಂತ ಹೇಳಿ ನಾನೇ ಇವನನ್ನ ಈ ಚಾಟಿನಲ್ಲಿ ಹೊಡಿತೀನಿ. ಮಹಾದೇವ ಹುಡುಗಿಯರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಈ ಊರಿನ ಕಾಲೇಜ್ ಹತ್ರ ಹೋಗಿ ಹೆಣ್ಮಕ್ಳನ್ನ ಕೇಳಿ ನೋಡಿ. ಮಹಾದೇವ ಹೆಣ್ಮಕ್ಳಿಗೆ ಎಷ್ಟು ಮರ್ಯಾದೆ ಕೊಡ್ತಾನೆ ಅಂತ ನಿಮಗ್ ಗೊತ್ತಿಲ್ಲ ಅಂದ್ರೆ ಈ ಊರಿನ ಕಾಲೇಜ್ ಹತ್ರ ಹೋಗಿ ಹೆಣ್ಮಕ್ಳ ಹತ್ರ ಕೇಳಿ ನೋಡಿ. ಅವ್ರಿಗೆ ರೇಗಿಸ್ತೋರ್ನ, ಅವ್ರನ್ನ ರ್ಯಾಗ್ ಮಾಡ್ದೋರ್ನ ಅವನು ಅಷ್ಟಾಡಿಸ್ಕೊಂಡು ಹೋಗಿ ಹೊಡೆದಿದ್ದಾನೆ ಅಂತ ಹೇಳ್ತಾರೆ. ನನ್ ಮಹಾದೇವ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಊರಲ್ಲಿರೋ ಹೆಣ್ಮಕ್ಳನ್ನ ಸ್ವಂತ ತಂಗಿ ತರ ಕಾಣೋ ಈ ಮನುಷ್ಯ ಹೆಣ್ಣನ್ನ ಕೆಟ್ಟ ದೃಷ್ಟಿ ನೋಡ್ತಾನೆ ಅಂದ್ರೆ ಈ ಮಾತಾಡೋದಕ್ಕೆ ನಿಮ್ಗೆ ಯಾರಿಗೂ ನಾಚಿಕೆ ಆಗಲ್ವಾ? ಊರಲ್ಲಿರೋ ಹೆಣ್ಮಕ್ಳನ್ನ ತನ್ನ ತಂಗಿ ತರ ನೋಡೋ ಈ ಮನುಷ್ಯ ಒಂದ್ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿನಲ್ಲಿ ನೋಡ್ತಾನೆ ಅಂತ ಹೇಳೋದಕ್ಕೆ ನಿಮ್ಗೆ ಯಾರಿಗೂ ನಾಚಿಕೆ ಆಗೋದಿಲ್ವಾ? ನೋಡು ಬಾ ಅಷ್ಟೇ ಅದಕ್ಕೆ ಪವನ ರಿಯಲ್ ಕ್ಯಾರೆಕ್ಟರ್ ಮಾದೇವ. ಹಾಂ ಅಲ್ಲಿ ಯಾರ್ದು ಪಲ್ಲ ಟೂ ಸೈಡ್ ಇಡ್ತೀನಿ, ಅಲ್ಲೇ ಬಂದು ಅಮ್ಮನ ಹತ್ರ ಮಾತಾಡೋದು.